ಸ್ವತಂತ್ರ ಭಾರತದಲ್ಲಿ ಅತ್ಯಂತ ಒಂದು ಐತಿಹಾಸಿಕ ಯೋಜನೆ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ. ಸಂವಿಧಾನಾತ್ಮಕವಾಗಿ ಜನರಿಗೆ ಉದ್ಯೋಗ ಸ್ಥಳೀಯವಾಗಿ ಸಿಗಬೇಕು, ಪ್ರತಿಯೊಂದು ಗ್ರಾಮಗಳಲ್ಲಿ ಗ್ರಾಮ ಪಂಚಾಯತ್ಗಳು ಸಿಗಬೇಕು ಅಂತ ತಿಳ್ಕೊಂಡು ಇವತ್ತು ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ ತಂದಿರುವಂಥದ್ದು. ಅದರ ಜೊತೆಗೆ ಗ್ರಾಮ ಸ್ವರಾಜ್ಯ ಏನು ಮಹಾತ್ಮ ಗಾಂಧೀಜಿಯವ್ರ ಕನಸಿತ್ತು, ಗ್ರಾಮಗಳ ಅಭಿವೃದ್ಧಿ ಆಗಬೇಕು ಸಮಗ್ರ ಅಂಥೇಳಿ. ಗ್ರಾಮದಲ್ಲಿ ಗ್ರಾಮ ಸಭೆ ಮೂಲಕ ಅವರು ಶಾಲೆಗಳನ್ನಿರ್ಬೋದು, ಅಂಗನವಾಡಿ ಇರ್ಬೋದು, ಕೃಷಿ ಹೊಂಡಗಳಿರ್ಬೋದು, ಬಾಂದಾರುಗಳು, ಕೆರೆಗಳನ್ನ, ಗ್ರಾಮೀಣ ರಸ್ತೆಗಳನ್ನ ಹೊಲದಲ್ಲಿ ರೈತರು ತಾವೇ ಕೆಲಸ ಮಾಡ್ಕೊಳ್ಳೋಕ್ಕೆ ಒಂದು ಅವಕಾಶ ಕಲ್ಪಿಸಿಕೊಟ್ಟಿರುವಂಥದ್ದನ್ನು ಇವತ್ತು BJP ಸರ್ಕಾರ ಏನು ಶ್ರೀಮತಿ ಸೋನಿಯಾ ಗಾಂಧಿ ಅವರು UPA ಸರ್ಕಾರದ ಅಧ್ಯಕ್ಷ ಆಗಿದ್ದರು, ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದರು, ತಂದಂಥ ಯೋಜನೆಯನ್ನು ಆ ಸಂವಿಧಾನಾತ್ಮಕ ಹಕ್ಕನ್ನು ಕಸ್ಕೊಂಡು ಇವತ್ತು ಕಡ್ಡಾಯವಾಗಿ ಪ್ರತಿಯೊಂದು ಗ್ರಾಮ ಪಂಚಾಯತ್ ಇರುವಂಥದ್ದನ್ನು ತಪ್ಪಿಸಿ ಕೇವಲ ಸೆಲೆಕ್ಟಿವ್ ಕೆಲವೊಂದು ಪಂಚಾಯಿತಿಗಳು ಅಂಗನವಾಡಿ, ಶಾಲಾ ಕೊಠಡಿಗಳು, ಕೆರೆಗಳು, ಬಾಂದಾರುಗಳು, ರೈತರ ಕೆಲಸ, ರಸ್ತೆಗಳಾಗ್ತಿತ್ತು, ಅದೆಲ್ಲವೂ ಕೂಡ ಬಂದ. ಇವರೆಲ್ಲ ನ್ಯಾಷನಲ್ ಹೈವೇ ಅಂತಾದ ಯೋಜನೆಗಳು ಕೆಲಸ ಮಾಡಲಿಕ್ಕೆ. ಆಮೇಲೆ ಅವ್ರಿಗೆ ಉದ್ಯೋಗದ ಕನಿಷ್ಠ ಕೂಲಿ ಹಕ್ಕೇನಿರ್ತಾರೆ, ಮಿನಿಮಮ್ ವೇಜಸ್, ಅದನ್ನು ಕೂಡ ಸ್ಪಷ್ಟ ಮಾಡಿದ. ಹೀಗಾಗಿ ಇದೊಂದು ಅತ್ಯಂತ ಒಂದು ಕೆಟ್ಟ ನಿರ್ಧಾರ. ಇವತ್ತು ಅದರ ಸಲುವಾಗಿ ಇವತ್ತು ರಾಜ್ಯದಲ್ಲಿ ಇವತ್ತು ಸಹ ಕಾಂಗ್ರೆಸ್ ಪಕ್ಷ ಇಡೀ ದೇಶದಲ್ಲಿ ಆಂದೋಲನವನ್ನು ಕೈಗೊಳ್ತಾ ಇದ್ದೀವಿ. ಆಂದೋಲನಕ್ಕೂ ಜನಜಾಗೃತಿಯನ್ನು ಉಂಟು ಮಾಡಿ ಇವತ್ತು ಗ್ರಾಮೀಣ ಜನರ ಹಕ್ಕನ್ನೇನು ಕಸ್ಕೊಂಡಿದ್ದಾರೆ, ಗ್ರಾಮೀಣಗಳ ಅಭಿವೃದ್ಧಿ ಹಕ್ಕನ್ನು ಕಸ್ಕೊಂಡಿದ್ದಾರೆ, ಬಡವರ ಒಂದು ಉದ್ಯೋಗದ ಹಕ್ಕನ್ನು ಕಸ್ಕೊಂಡಿದ್ದಾರೆ. ಅದರ ವಿರುದ್ಧ ನಾವು ರಾಷ್ಟ್ರವ್ಯಾಪಿ ಪ್ರತಿಭಟನೆಯನ್ನು ಮತ್ತು ರಾಜ್ಯದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆಯನ್ನು ಮಾಡ್ತೀವಿ. ಗ್ರಾಮಗಳಲ್ಲಿ ಗ್ರಾಮ ಪಂಚಾಯಿತಿಯ ಜನರ ಬಳಿಗೆ ಗ್ರಾಮ ಸಭೆಗಳನ್ನ ಪ್ರತಿಯೊಂದು ಊರಲ್ಲಿ ಕರೆದು ಅವರಿಗೆ ಜನಜಾಗೃತಿ ಮಾಡೋದು ಮಾಡ್ತಾರೆ. BJP ಹೇಳಿದ್ರೆ ರಾಮನ ಹೆಸರಲ್ಲಿ ಹೆಂಗೆ ಅದಕ್ಕಾಗಿ ನಾವು ನೋಡಿ ರಾಮನ ಹೆಸರಲ್ಲೇ ಅದನ್ನ ಯೋಜನೆ ಬಂದ್ ಮಾಡ್ತಾ ಇದ್ದಾರೆ, ರಾಮನ್ನು ಬದನಾಮ್ ಮಾಡ್ತಾ ಇದ್ದಾರೆ. ಇವತ್ತು ಹೆಸರಿಡುವುದು ಬಿಡಿ, ಮಹಾತ್ಮ ಗಾಂಧೀಜಿಯವರ, ಯಾಕಂದ್ರೆ ಮಹಾತ್ಮ ಗಾಂಧಿ ಬಂದವರು ಇವರೇ BJP ಅವರು, RSSನವರು. ಹೀಗಾಗಿ ಮಹಾತ್ಮ ಗಾಂಧೀಜಿ ಬಗ್ಗೆ ಅವ್ರಿಗೆ, ಯಾಕಂದ್ರೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡವರು ಅಲ್ಲ, ಇವರ ಬ್ರಿಟಿಷರ ಏಜೆಂಟ್ ಆಗಿದ್ರು BJP ಅವರು. ಹೀಗಾಗಿ ಮಹಾತ್ಮ ಗಾಂಧಿ ಅವರು ವಿರೋಧಿಸುವಂಥದ್ದಿತ್ತು. ಮನುಸ್ಮೃತಿ, ಮನುವಾದ ಎಲ್ಲ ಇವ್ರದೇ. ಸಂವಿಧಾನ, ರಾಷ್ಟ್ರಧ್ವಜ ಇದು ಯಾವುದೂ ಕೂಡ ಇವ್ರಿಗೆ ಬೇಕಾಗಿಲ್ಲ. ಇವರಿಗೆ ದೇಶದ ಸ್ವಾತಂತ್ರ್ಯ ಬೇಕಾಗಿರಲಿಲ್ಲ, ಇವರಿಗೆ ರಾಷ್ಟ್ರಗೀತೆ ಬೇಕಾಗಿರಲಿಲ್ಲ, ರಾಷ್ಟ್ರ ಧ್ವಜ ಬೇಕಾಗಿರಲಿಲ್ಲ, ಮತ್ತು ಪ್ರಮುಖವಾಗಿ ಭಾರತ ದೇಶದ ಸಂವಿಧಾನ ಬೇಕಾಗಿಲ್ಲ. ಇವ್ರಿಗೆಲ್ಲರೂ ಮನುಸ್ಮೃತಿ, ಮನುವಾದ ಇವರ ಸಂವಿಧಾನ, ಅದ್ರ ಭಾಗ ಇದು. ಯಾರ್ದೇ ಇವತ್ತು ಮಹಾತ್ಮ ಗಾಂಧೀಜಿಯವರು ರಾಷ್ಟ್ರಪಿತಾಮಹ, ದೇಶಕ್ಕೆ ಸ್ವತಂತ್ರ ದೊರಕಿಸಿಕೊಡ್ಲಿಕ್ಕೆ ಹೋರಾಟ ಮಾಡಿದಂಥವ್ರು. ಅವ್ರನ್ನ ಹೆಸರು ತೆಗೆದು ರಾಮನ ಹೆಸರು ತಪ್ಪೆ, ಅಥವಾ ಶ್ರೀರಾಮನ ಹೆಸರು ಇತ್ತು, ಅಥವಾ ವಲ್ಲಭಾಯಿ ಪಟೇಲ್ ಅವ್ರ ಹೆಸರು ಇತ್ತು, ಅದನ್ನು ತೆಗೆದು ಬೇರೆಯವ್ರ ಹೆಸರು ತಪ್ಪೆ. ಅದು ಒಂದು ಭಾಗ ಇರಲಿ. ಆ ರಾಮನ ಹೆಸರಲ್ಲೇ ಉದ್ಧಾರ ಮಾಡಕ್ಕೆ ಕೊಟ್ಟಿದ್ದಾರೆ ಅವರು. ರಾಮನ ಹೆಸರಲ್ಲೇ ಒಂದು ದಿವಸ ಜನರಿಗೆ, ಬಡವರಿಗೆ, ಕೂಲಿಕಾರರಿಗೆ, ಗ್ರಾಮಗಳಿಗೆ ಅನ್ಯಾಯ ಮಾಡಕ್ಕೆ ಕೊಟ್ಟಿದ್ದಾರೆ. ಆ ಅನ್ಯಾಯ ಮಾಡುವಂಥ ಹೆಸರಿಗೆ ಯೋಜನೆಗೆ ಇವತ್ತು ದಿವಸ ರಾಮನ ಹೆಸರು ಇಡಕ್ಕೆ ಕೊಟ್ಟಿದ್ದಾರೆ. ಅಂದರೆ ಅದನ್ನು ಹೇಳ್ತಾರಲ್ಲ, ರಾಮ್ ಕಿ ನಾಮ್ ಬದ್ನಾಮ್ ಕರ್ನೆ ಕೆ ಲಿಯೆ, ರಾಮನ ಹೆಸರು ಇವತ್ತು ದಿವಸ ಕೆಡ್ಸ್ಲಿಕ್ಕೆ